ಎಲ್ಲಿಯವರೆಗೂ ಇಂಥ ಮೃಗಗಳನ್ನು ನಮ್ಮ ದೇಶದಲ್ಲಿ ನಡು ಬೀದಿಯಲ್ಲಿ ನಿಂತು ಒಡೆದು ಹಾಕುವುದಿಲ್ಲವೋ ಮತ್ತೆ ಮತ್ತೆ ನಮ್ಮ ದೇಶದಲ್ಲಿ ಇಂತಹ ಮೃಗಗಳು ಹುಟ್ಟೇ ಹುಟ್ಟುತ್ತವೆ. ಕೋಲ್ಕತ್ತಾದ ಸರ್ಕಾರಿ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯಲ್ಲಿ ಟ್ರೈನಿ ವೈದ್ಯ ಮೇಲೆ ನಡೆದ ಅತ್ಯಾಚಾರ ಮತ್ತು ಹತ್ಯೆ ಘಟನೆಯಿಂದ ಇಡೀ ದೇಶವೇ ಬೆಚ್ಚಿ ಬಿದ್ದಿದೆ. ನಡೆಯುವ ಪ್ರಕರಣದ ಒಂದು ದಿನದ ಹಿಂದೆ ರಾತ್ರಿ ಊಟ ಮುಗಿಸಿ ಸ್ನೇಹಿತರೊಡನೆ ಒಲಿಂಪಿಕ್ಸ್ ಆಟಗಳನ್ನು ನೋಡಿ ಸ್ವಲ್ಪ ಹೊತ್ತು ಫ್ರೆಶ್ ಗಾಳಿ ತೆಗೆದುಕೊಂಡರೆ ಆಯಿತು ಅಂತ ಸೆಮಿನಾರ್ ಹಾಲ್ಗೆ ಬಂದು ಕುಳಿತುಕೊಳ್ಳುತ್ತಾರೆ. 4 ಗಂಟೆಗೆ ಅಲ್ಲಿ ನಡೆಯಬಾರದಂತಹ ಹೀನಾಯ ಕೃತ್ಯವೊಂದು ನಡೆಯುತ್ತದೆ. ಆದರೆ ಇಲ್ಲಿ ಆ ವೈದ್ಯ ಸಂಬಂಧಿಕರಿಗೆ ಬೆಳಗ್ಗೆ ಜೂನಿಯರ್ ಡಾಕ್ಟರ್ ನಿಮ್ಮ ಮಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ತಿಳಿಸುತ್ತಾರೆ. ಈ ವಿಷಯದ ಕುರಿತು ಆಸ್ಪತ್ರೆಯ ಆಡಳಿತ ಮಂಡಳಿ ಪೊಲೀಸರಿಗೆ ದೂರು ಕೊಡುವುದು ಸಹಿತ ತುಂಬಾ ತಡವಾಗಿರುತ್ತದೆ. ಘಟನೆ ನಡೆದದ್ದು ರಾತ್ರಿ. ಪೊಲೀಸರು ಬಂದದ್ದು ಬ್ಲೂಟೂತ್ ಸಂಜಯ್ ರಾಯ್ ಎಂಬುವವನಿಗೆ ನೇರವಾಗಿ ಕನೆಕ್ಟ್ ಆಗುತ್ತದೆ. ಇದರಿಂದ ಸಂಜಯ್ ರಾಯ್ ಎಂಬ ವ್ಯಕ್ತಿಯನ್ನು ಇಲ್ಲಿ ಬಂಧಿಸಲಾಗುತ್ತದೆ ಮತ್ತು ಈ ಸಂಜಯ್ ರಾಯ್ ನೇರವಾಗಿ ಒಪ್ಪಿಕೊಳ್ಳುತ್ತಾನೆ, ನಾನೇ ಮಾಡಿರುವುದು, ನನ್ನನ್ನು ಬೇಕಾದರೆ ಗಲ್ಲಿಗೆ ಏರಿಸಿ ಎಂದು ಹೇಳುತ್ತಾನೆ.